ಬಸವನ ಬಾಗೇವಾಡಿಯಲ್ಲಿ ನೀವೆಲ್ಲರೂ ಕೂಡಿಕೊಂಡು ಬಹಳಷ್ಟು ಶ್ರಮ ವಹಿಸಿ JDS ಪಕ್ಷ ಇರಲಿ ಇವತ್ತು BJP ಇರಲಿ ಎರಡು ಮೈತ್ರಿ ಆಗಿದ್ದಕ್ಕೆ ನೀವೆಲ್ಲರೂ ಕೂಡಿಕೊಂಡು ಒಂದಾಗಿ ಯಾವುದೇ ಭೇದ ಭಾವ ಇರಲಾರ್ದೆ ನೀವೇನು ಈ ಎಲೆಕ್ಷನ್ ಫೈಟ್ ಮಾಡಿದ್ರಿ ಮಾಡಿ ಏನದ ಗೆಲುವು ಸಾಧಿಸಿಕೊಟ್ಟಿರಿ. ಅದ್ರಾಗ ಏನದ ನಿಮ್ಗೆಲ್ಲರಿಗೂ ಹೇಳ್ಬೇಕಂದ್ರೆ ಬಾಗೇವಾಡಿ ಕಾನ್ಸ್ಟಿಟ್ಯೂನ್ಸಿಯಿಂದ ನಮಗೇನದ BJPಗೆ 15,000 ಲೀಡ್ ಆಗ್ಯದ. ನಮ್ಗೆಲ್ಲರಿಗೂ ಭಾಳ ಹೆಚ್ಚಿನ ಮತಗಳನ್ನು ನೀವೆಲ್ಲರೂ ಕೊಟ್ಟಿರಿ ಮಾಡಿರಿ, ಅದಕ್ಕೊಂದು ವಿಶೇಷ ಮೆರುಗು ತಂದಿರಿ. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಹೆಸರಾಗುವಂಗ ಎಲ್ಲಕ್ಕಿಂತ ಹೆಚ್ಚಿಗೆ ಮತಗಳನ್ನು ಪಡೆದಂಥ ನಮ್ಮ ಕುಮಾರಸ್ವಾಮಿ ಅವರು 2,71,000 ಮತಗಳಿಂದ ಅದಕ್ಕೆ ಏನದ ಹೆಚ್ಚು ಕಡಿಮೆ ಯಾರು ನಮ್ಮ ಲೀಡರ್ಗಳು ಆರಿಸಿ ಬಂದಾರೆ ಎಲ್ಲರೂ ಏನದ ಎಲೆಕ್ಷನ್ ಲೀಡ್ಲಿ ಮ್ಯಾಗೆ ಬಂದಾರ. ಹಂಗೆ ಎಲ್ಲರೂ ಕೂಡ್ಕೊಂಡು ಇದು ಮಾಡ್ಕೊಂಡು ಏನು ಬೇಕಾಗಿತ್ತು ಅಂದ್ರೆ ದರ್ವೊಬ್ಬರಿಗೂ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು, ನಮ್ಮ ದೇಶದ ಚುಕ್ಕಾಣಿ ಹಿಡಿಬೇಕು, ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲರ ಮನಸ್ಸಿನಾಗೂ ಇತ್ತು. ಯಾರು ಪಕ್ಷ ಭೇದ ಮಾಡಿಲ್ಲ, ಜಾತಿ ಭೇದ ಮಾಡಿಲ್ಲ, ಮತ್ತೊಂದು ಮಗದೊಂದು ಏನಿಲ್ಲ. ಇಡೀ ದೇಶ ನಮ್ಮದು, ಭಾರತ ದೇಶ ನಮ್ಮದು, ಇದು ಸುರಕ್ಷಿತವಾಗಿ ಇರಬೇಕಂದ್ರೆ ನರೇಂದ್ರ ಮೋದಿಜಿಯವರು ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ದು ಮಾಡಿರಿ. ಅದಕ್ಕೆ ಏನದ ನಮ್ಮ ಕಾರ್ಯಕರ್ತರು JDS ಕಾರ್ಯಕರ್ತರಿರಲಿ BJP ಕಾರ್ಯಕರ್ತರಿರಲಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಈ ಎಲೆಕ್ಷನ್ ಏನು ಒಂದೇನೋ ಇದು ಮಾಡಿಕೊಂಡು ಒಂದಾಗಿ ಚೆಂದಾಗಿ ಮಾಡಿರಿ. ಅದಕ್ಕೆ ಭಾಳ ಖುಷಿ ಅದ. ಬಾಗೇವಾಡಿ ಒಳಗೆ ವಿಶೇಷವಾಗಿ ಎಲ್ಲ ಕಡೆ ಹೇಳಿದ್ರು ಬಸವನ ಬಾಗೇವಾಡಿ ಹೆಂಗದ ಅಂದ್ರೆ ಬಸವನ ಬಾಗೇವಾಡಿ BJPಗೆ ಎತ್ತಿದ ಕೈ ಎತ್ತಿ ಹೇಳುವಂಥ ಬಸವನ ಬಾಗೇವಾಡಿ. ಅದ್ರಾಗ ಏನದ ನೀವೆಲ್ಲರೂ ಸಾಥ್ ಕೊಟ್ಟಿರಿ ಅಂತ ಹೇಳಿ ಇವತ್ತು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ 15,000 ಲೀಡ್ ಆಗ್ಯದ ಅಂದ್ರೆ ನಮಗೆ ಭಾಳ ಖುಷಿ ತರುವಂಥದ್ದು. ನಿಮಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆ.